ಎ ಡೇ ಇನ್ ಎ ಲೈಫ್ ಎ ಡೇ ಇನ್ ಎ ಲೈಫ್ ಅಂತಾರಲ್ಲ, ಏನೇನು ಮಾಡ್ತೀನೋ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಸಿದ್ಧಾರ್ಥ. ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು ಗೊತ್ತಾಯ್ತೀರಾ, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ 6 o'clock ಆಗಿದೆ, 6:15 ಆಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು 6:15. ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಆದಮೇಲೆ ಮುಂಚೆನೆ ಹಾಕಿದ್ನಲ್ಲ ಆ ನೀರು ಕುಡಿತೀನಿ. ಬನ್ನಿ ಆ ನೀರು ತೋರಿಸ್ತೀನಿ. ಗೈಸ್, ಇದು ಮೆಂತ್ಯ ನೀರು, ಬಟ್ ಅದು ಕಾಣಿಸ್ತಾ ಇಲ್ಲ. ಬನ್ನಿ ಇವಾಗ ಇದು ಕುಡಿಯೋಣ. ಬಾಗಿಲು ಸಾರಿಸ್ಬೇಕು, ಕೆಳಗೂ ಸಾರಿಸ್ಬೇಕು, ಮನೆ ಮುಂದೆನೂ ಸಾರಿಸ್ಬೇಕು. ಸೊ ಬನ್ನಿ ಇವಾಗ ಸಾರಿಸ್ತೇನೆ. ಫಸ್ಟು ಕಸ ಗುಡಿಸಿ. ಗೈಸ್, ಆಚೆ ಅಂತೂ ತುಂಬ ಚಳಿ ಇದೆ. ಚಳಿ ಅಂದರೆ ಚಳಿ ಇದೆ ತುಂಬ. ಒಂದು ಸೈಡ್ ಸರಿ ಹೋದ್ರೆ ಇನ್ನೊಂದು ಸೈಡ್ ಸರಿ ಹೋಗಲ್ಲ ಗೈಸ್. ಇವಾಗ ಕೆಳಗೆ ತೊಳೆದು ಬಿಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ತುಳಸಿ ಕಟ್ಟೆ ಇದೆ ಗೈಸ್, ಅಲ್ಲೊಂದು ಸ್ವಲ್ಪ ಬಿಡಿಸ್ಬಿಡೋಣ. ಗೈಸ್, ಏನು ಗೊತ್ತಾ, ಯೂಟ್ಯೂಬ್ ಅಡ್ವಾನ್ಸ್ ಫೀಚರ್ಸ್ಗೆ ಅಪ್ಲೈ ಮಾಡಿದ್ದೆ, ಅದು ಅಪ್ರೂವ್ ಆಗಿದೆ. ಬನ್ನಿ ನೋಡಿ. ತಾನೇ ತಲೆ ಸ್ನಾನ ಮಾಡ್ಕೊಬಂದೆ. ಇವಾಗ ನೆಲ ಒರೆಸಿ ದೇವ್ರ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡೋಣ.
ಟಿಫನ್ ಏನೇನು ಮಾಡಿದ್ದಾರೆ ಅಂತ ಹೋಗಿ ನೋಡ್ತೀನಿ ಈಗ. ಚಿತ್ರಾನ್ನ, ಪಲ್ಯ, ಪಪ್ಪಾಯ, ಚಪಾತಿ. ಎರಡು ಪಪ್ಪಾಯ ಗೆಣಸು ಮಾಡಿದ್ದಾರೆ. ಅದಾದಮೇಲೆ ಕ್ಯಾಬೇಜ್ ಪಲ್ಯ. ಪೂಜೆ ಆಯಿತು ಗೈಸ್. ಈಗ ಟಿಫನ್ ಮಾಡ್ತೀನಿ. ಚಿತ್ರಾನ್ನ ಮಾಡಿದ್ದಾರೆ. ಗೆಣಸು ಸಹ ಮಾಡಿದ್ದಾರೆ, ನಾನು ನೋಡಿಲ್ಲ, ಇವಾಗ ನೋಡಿದೆ. ಗೈಸ್ ರೆಡಿ ಆಗಿದ್ದೀನಿ. ಇವಾಗ ಆಚೆ ಹೋಗ್ತಾ ಇದ್ದೀನಿ. ನಾನೇ ಪರ್ಸ್ನಲಾಗಿ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸುತ್ತೆ, ಸೊ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬೇಕಾಗಿರೋದು ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಬಸ್ ಸ್ಟಾಪಿಗೆ. ಬಸ್ಸಲ್ಲಿ ಹೋಗ್ತೀನಿ. ಸೊ ಅಲ್ಲಿ ಹೋಗಿ ತಿನ್ಕೊಂಡು, ಸಿದ್ದರಾಮಯ್ಯ ಫ್ರೀಯಾಗಿ ಮಾಡಿಸಿದ್ದಾರಲ್ಲ ಹೆಣ್ಮಕ್ಳಿಗೆ ಉಚಿತ ಬಸ್ ಫೇರ್, ಅದರಲ್ಲಿ ಇವಾಗ ಹೋಗ್ತಾ ಇರೋದು. ಸೊ ಇವಾಗ ಹೋಗೋ ಅಷ್ಟರಲ್ಲೇ ನನಗೆ ಬೇಕು, ಒಂದು ಅರ್ಧ ಗಂಟೆ ಬೇಕು ನನಗೆ ಹೋಗೋ ಅಷ್ಟರಲ್ಲೇ. ಬನ್ನಿ ತಿನ್ಕೊಂಬರೋಣ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು. ಏನೇನು ಅಂತ ಅಂದರೆ ನಮ್ಮ ಅಪ್ಪನ ನೇಮಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇದೆ, 1 ಲೆಟರ್ ಆ್ಯಡ್ ಆಗಬೇಕು. ಬಸವರಾಜ್ ಅಲ್ವಾ, ಬಸವರಾಜ ಆಗಬೇಕು. ಅದಾದಮೇಲೆ ಮೊಬೈಲ್ ನಂಬರ್ ನಮ್ಮ ಅಪ್ಪನ ನಂಬರ್ ಲಿಂಕ್ ಆಗಿದೆ, ಸೊ ನನ್ನ ನಂಬರ್ ಲಿಂಕ್ ಆಗಬೇಕು. ಅದಾದಮೇಲೆ ಇನ್ನೂ ಒಂದು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು, ಹೊಸ ಮನೆಯದು. ಹಾಗಾಗಿ ಯಾವುದೋ ಒಂದು ಕುರ್ಕುರೆ ತೊಗೊಂಡಿದ್ದೀನಿ, ಯಾಕಂದರೆ ಆ ಅಂಗಡಿಯಲ್ಲಿ ಅದೇ ಇದ್ದಿದ್ದು ಕುರ್ಕುರೆ. ಗೈಸ್ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇನ್ನೂ ಓಪನ್ ಆಗಿಲ್ಲ. ಬಾಯ್. ಕುರ್ಕುರೆ ನಂದೆ ಕೊಡ್ಸ. ಎಲ್ಲಿ ನಿಮ್ಮ ಮನೆ? ಎಷ್ಟು ದೂರ? ಯಾವ ಕಡೆ? ಹಾಂ, ಅನುಷ. ನಿನ್ನ ಹೆಸರು? ಹರ್ಷಿತಾ. ಅವಳ ಹೆಸರು? ಸುಸುಮ. ಕುಸುಮ. ಥ್ಯಾಂಕ್ ಯು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಸಿದ್ಧಾರ್ಥ. ಥ್ಯಾಂಕ್ ಯು. ಎಲ್ಲಿ ನಿಮ್ಮ ಮನೆ? ಸರಿ ಆಯ್ತು, ಹೋಗ್ರಿ. ಬಾಯ್ ಬಾಯ್. ಗೈಸ್ ಈ ಫ್ಲೇವರು ಕ್ರಂಚಿ ರಿಬ್ಬನ್ ಪಕೋಡ ಅಂತೆ. ಮಿಕ್ಸ್ಚರ್ ತಿನ್ನಂಗೆ ಆಗ್ತಿದೆ ಗೈಸ್, ಅಷ್ಟೇ. ಇದು ನಮ್ಮ ಅಜ್ಜಿಗೆ ಸರಿ ಹೋಗುತ್ತೆ, ನಮ್ಮ ಅಜ್ಜಿಗೆ ತೊಗೊಂಡೋಗಿ ಕೊಡ್ತೀನಿ ಗೈಸ್. ಇದು ಮಿಸ್ಟ್ರಿ ಪಿಕ್ಕಲ್ ಅಂತೆ, ಓಕೆನಾ? ಉಳ್ಳುಗೈತೆ ಗೈಸ್, ಉಳ್ಳುಳ್ಳುಗಿ ಫುಲ್ಲು ಹುಳಿ. ತಿಂದಿದ ತಕ್ಷಣ ಹುಳಿ ಫ್ಲೇವರ್ ಅಷ್ಟೇ, ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಅದು ಇನ್ನೊಂದು ಮಿಕ್ಸ್ಚರ್ ಇದೆಯಲ್ಲ, ಅದು ನಮ್ಮ ಅಜ್ಜಿಗೆ ಚೆನ್ನಾಗೆ, ನಮ್ಮ ಅಜ್ಜಿಗೆ ತೊಗೊಂಡೋಗಿ ಕೊಡ್ತೀನಿ. ಇವತ್ತೊಳ್ಳೆ ಚಿಪ್ಸ್ ರಿವ್ಯೂ ಆದಂಗಾಯ್ತು ನಂದು. ಖರೆ ಆಯಿತು. ಆಮೇಲೆ ಖರಾರೆ ಅಂತೆ ಗೈಸಿದೆ, ಅದು 2M. ಈ ಕುರ್ಕುರೆ ಗೊತ್ತಲ್ಲ ಗೈಸ್, ತುಂಬ ಚೆನ್ನಾಗಿದೆ ಇದು ಕುರ್ಕುರೆ. ಈ 3 ತೊಗೊಂಡಿರೋ ಕುರ್ಕುರೆಯಲ್ಲಿ ನನಗಿದು ಒಂದೇ ಸ್ಯಾಟಿಸ್ಫ್ಯಾಕ್ಷನು, ತಿಂದಂಗೆ ಅನ್ನಿಸ್ತಾ ಇರೋದು. ಹಾಂ, ಏನು ಹೇಳಲಿ ನಾನು. ಎಲ್ಲ ಮುಗಿಸ್ಕೊಂಡು, ದೇವಸ್ಥಾನ ಮುಗಿಸ್ಕೊಂಡು ಬಂದು ಇದ್ದೀನಿ. ಇವಾಗ ಆಲೇ 1:40 ಆಗಿದೆ, ಮಧ್ಯಾಹ್ನ ಊಟ ಮಾಡಬೇಕು. ಬನ್ನಿ ಇವಾಗ ಊಟ ಮಾಡೋಣ. ಇದು 2 ಕಡೆ ಇಟ್ಕೊಬಿಟ್ಟಿದ್ದೀನಾ? ಓಕೆ. ಇದೊಂದು ಕಡೆ ಆಗ್ಬಿಟ್ಟಿದೆ. ಬನ್ನಿ ನಮ್ಮ ಅಜ್ಜಿ ನಾನು ಇಲ್ದಂಗೆ ಹೇಗೆ ಆರಾಮಾಗಿತ್ತು ಅಂತ ಕೇಳೋಣ. ಅಜ್ಜಿಯವರೇ,
ಅಜ್ಜಿಯವರೇ 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 ಸ್ವಲ್ಪ ತಡೀರಿ ಬಾಗಿಲು ಹಾಕ್ತೀನಿ ಸ್ವಲ್ಪ ನಾನು. ನಾಗು ಮಣಿ, ನಾವಿಲ್ಲ ಅಂದ್ರೆ ನೀನು ಆರಾಮಾಗಿದ್ದೆ ಅಲ್ಲ? ಆರಾಮಾಗಿದ್ನಮ್ಮ. ಹಾಂ ಮಕ್ಕಳಿದ್ದೆ ಹೊರಗೆ. ಹಾಂ. ಹಾಂ ಮುದ್ದೆ ಉಂಡೆ. ಮುದ್ದೆ ಉಂಡ? ಹಾಂ ಯಾರು? ಯಾತತ್ತ ಅನ್ನ ಚಿತ್ರಾನ್ನ ಚಿತ್ರಾನ್ನ ಚಿತ್ರಗಾನ ಚಿತ್ರಗಾನ ಚಿತ್ರವಾನ ಚಿತ್ರಗಾನ ಉಣ್ಣಮ್ಮ. ಈ ಕಡೆ ಹಾಂ. ಹಾಂ ಆರಾಮಾಗಿರ್ತೀಯಲ್ಲ ನಾನಿಲ್ಲ ಅಂದ್ರೆ? ಹಾಂ ಆರಾಮಾಗಿಲ್ಲ ಮಕ್ಕಳು ಹೊರಗೆ. ನಾನಿಲ್ಲ ಅಂದ್ರೆ ಆರಾಮಾಗಿರ್ತೀಯಲ್ಲ ಅಂದಿದ್ದು. ಅಲ್ಲ ನೀನು ಕದಾಕು ಕಡಿ ಬಾಯೆಲ್ಲ. ಕದಾಕು ಕದಾಕು ಅಂತಿ. ಗೈಸ್ ಅಷ್ಟು ಚಳಿ ಐತೆ, ಚಳಿಗಾಲದಲ್ಲೆಲ್ಲ ಮಕ ಎಲ್ಲ ಹೊಡಿತೈತೆ. ನಂದು ನಿಂದು ಕಾಣಲ್ಲ ನನಗೂ. ಮಾಡ್ದಪ್ಪ. ಡೋರ್ ತೆಕ್ಕೊಂಡಿರುತ್ತೆ. ಅವಾಗ 2 ಬಾಗ್ಲು ಇದಾವೆ ನಮ್ಮ ಮನೆಗೆ. ಇದೊಂದು ಡೋರ್ ತೆಗಿಯುತ್ತೆ, ಅಲ್ಲೊಂದು ಡೋರ್ ಇದೆ ಮೇನ್ ಬಾಗ್ಲು, ಅಲ್ಲಿ ತೆಗ್ದು ಬಿಡುತ್ತೆ ನಮ್ಮ ಅಜ್ಜಿ. ತೆಗೀತ್ ನಮ್ಮ ಯಾಕೆ ತೆಗೆ ಸಾಕವನ ತಾಯದ ಮಕ್ಕಳನ್ನ ತೆಗಿ. ಏನ್ ಹೇಳಕ್ ಇಷ್ಟಪಡ್ತೀಯ? ಏನು ಹೇಳೋಣ? ಉಂಡುತ್ತ ತಿಂದುತ್ತ ಕುತ್ಕೊಂಡುತ್ತ ಮಕ್ಕಂಡುತ್ತ ಎಲ್ಲ ಹೇಳು. ಅವೆಲ್ಲ ಹೇಳ್ಬಾರ್ದು. ಅಲ್ಲ ತಡಿ, ನೆನ್ನೆ ನೀನು ಇಂಟರ್ವ್ಯೂ ನೋಡ್ದ? ನೀನು ನಿಂದು ವಿಡಿಯೋ ನೋಡ್ದ? ನಿಂದು ಏನ್ ಅನ್ನಿಸ್ತು? ಅಷ್ಟು ಅರ್ಧಕ್ಕೆ ಹೇಳ್ಬಿಟ್ಟು ಹೋದಲ್ಲ, ಎಲ್ಲನೂ ಅರ್ಧ ಹೇಳೋ. ನಮ್ಮ ಅಜ್ಜಿದು ಹಿಂಗೆ, ನಮ್ಮ ಅಜ್ಜಿದು ಹಿಂಗೆ ಗೈಸ್. ನಾನಿಲ್ಲ ಅಂದ್ರೆ ಆರಾಮಾಗಿರುತ್ತೆ. ಯಾಕಂದ್ರೆ ನಾನು 20 ಸಲ ಅಲ್ಲಿ ಡೋರ್ ಹಾಕು ಅಂತೀನಿ. ಯಾಕಂದ್ರೆ ಆ ಮೇನ್ ಬಾಗಿಲು ಹಾಕು ಅಂತೀನಿ, ಆ ಮೇನ್ ಬಾಗಿಲು ಹಾಕು ಅಂತೀನಿ. ನನ್ನ ಕೈಲಂತೂ ಆ ಚಳಿ ಗಾಳಿ ಹಿಂಗೆ ಹೊಡಿತಾ ಇರುತ್ತೆ ಆಯ್ತಾ. ನಮ್ಮ ಅಜ್ಜಿ ಡೋರ್ ತೆಕ್ಕೊಂಡು 2 ಡೋರ್ ತೆಕ್ಕೊಂಡಿರುತ್ತೆ ಇಲ್ಲಿ. ಅದಕ್ಕೆ ನಾನು ಆ ಡೋರ್ ಹಾಕು ಒಳಗೆ ಬಾ ನೀನು, ಆ ಡೋರ್ ಹಾಕು ಒಳಗೆ ಬಾ ನೀನು ಅಂತೀನಿ. ಹಾಗೆ ಇವಾಗ ಮಧ್ಯಾಹ್ನ ಊಟ ಏನಿದೆ ಅಂತ ನೋಡ್ಕೊಂಬರೋಣ. ಊಟನ ಆಲ್ಮೋಸ್ಟ್ ಯಾರೋ ಒಬ್ಬರು ನನ್ನ ಫ್ರೆಂಡ್ಸ್ ಬಿಟ್ಟು ಇವಾಗ ಔಟ್ಸೈಡ್ ಪರ್ಸನ್ ಯಾರೋ, ಐ ಮೀನ್ ಸಬ್ಸ್ಕ್ರೈಬರು ಫಾಲೋ ಮಾಡ್ತಾ ಇದ್ದಾರೆ. ಅವರು ಆಲ್ ಆಫ್ ಎ ಸಡನ್ ಹೋಮ್ ಟೂರ್ ಕೇಳಿದ್ದಾರೆ. ಶಾಕ್ ಆಗಿದ್ದು. ಔಟ್ಸೈಡ್ ಪರ್ಸನ್ ಕೇಳ್ತಾ ಇದ್ದಾರೆ. ಓಕೆ ಅಟ್ಲೀಸ್ಟ್ ನನ್ನ ವಿಡಿಯೋ ಒಬ್ರಿಗಾದರೂ ರೀಚ್ ಆಗಿದೆ ಔಟ್ಸೈಡ್, ಐ ಮೀನ್ ಅನ್ನೊಂದು ಪರ್ಸನ್ಗೆ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಊಟಕ್ಕೆ ಏನಿದೆ ಅಂದರೆ ನಾನು ಓ ಮೈ ಗಾಡ್ ಪಪ್ಪಾಯ ಹಾಗೆ ಇದೆ. ಇದು ನಮ್ಮ ಡೋರ್ ಹಾಕಲ್ಲ ಗೈಸ್, ಡೋರ್ ಕ್ಲೋಸ್ ಮಾಡಿಸಿದೀವಿ, ಡೋರ್ ಹಾಕಲ್ಲ. ಯಾಕೋ ಊಟ ಬೇಡ, ಐಸ್ ಕ್ರೀಮ್ ತಿಂದಿದೆ ಸಾಕಾಗಿದೆ. ಫ್ರೂಟ್ ತಿಂದು ಮಧ್ಯಾಹ್ನದ ಊಟ ಸಾಕು ನನಗೆ. ಹೇಳಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನದು ನಮ್ಮ ಅಜ್ಜಿ ರಿಸರ್ಚ್ ಮಾಡ್ತಾ ಇರತ್ತೆ. ಹಾಕೋಣ ಬೇಗ ಹೌದು, ಇದ್ರ ಪುಡಿ ಅದು ಎಲ್ಲು ಬೆಲ್ಲ ಹಾಕೊಂಡು ತಿಂತೀವಲ್ಲ. ಕಡ್ಲೆ ಕಟ್ಲೆ ಬೆಲ್ಲ ಹಾಕಿ ಮಿಕ್ಸ್ ನಾನು ಚಟ್ನಿ ಪುಡಿ ಏನೋ ಅಂತಿದ್ದೆ. ಚಟಾಣಿ ಪುಡಿ ಡ್ಯಾನ್ಸ್ ಮಾಡ್ತಾರೆ. ಒಂದು ಸ್ಟೆಪ್ ನಾನು ಪ್ಲೀಸ್ ಒಂದು ಸ್ಟೆಪ್.
ಒಂದು ಸ್ಟೆಪ್ ಮಾಡು. ಏನಾಯ್ತದೆ ನಿನಗೆ? ಆಗತ್ತ ಏನಾಗತ್ತ ಮಾಡ್ತೀನಿ ಪ್ಲೀಸ್ 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 ಮಾಡು ಸ್ಟೆಪ್. ಎಲ್ಲ ನನ್ನ ಕೈಲಿ ಆಗಲ್ಲ ಆಗತ್ತ ಅಂತ ನಾನು ಆಗತ್ತ ಮಾಡ್ತಾಗಮ್ಮ. ಹಿಂಗೆ ಮಾಡಿ ಹಿಂಗೆ. ಏನು ಮಾಡೋಣ ನಾನು ಏನು ಮಾಡೋಣ ಯಾಕೆ ಮಾಡೋಣ ಹಿಂಗೆ ಮಾಡು ಹಿಂಗೆ ಮಾಡ ಹಿಂಗಲ್ಲ ತಪ್ಪಂಚಿ ಮಾಡಲ್ಲ ಈಗ ಮಾಡಲ್ಲ ನಮ್ಮ ಅಜ್ಜಿದು ಕಾಮಿಡಿ ಗೈಸ್. ನಮ್ಮ ಅಜ್ಜಿದು ಕಾಮಿಡಿ ಅವಾಗಿಂದ 2 ಪಾಪ ಇನ್ನೊಂದು ತಿಂದುಬಿಟ್ಟು ನೋಡಿದ್ರಲ್ಲ ನಮ್ಮ ಡ್ಯಾನ್ಸರ್ ಅಜ್ಜಿ. ಇಲ್ಲಿ ನೋಡ್ರಿ ಯಾರು ಬಗ್ಗೆ ನೋಡ್ತಿದ್ಯಾ? ನಿಮ್ಮವ್ರು ಯಾರಾದರೂ ಬರೋರವ್ರ? ಸತ್ಯದಾರ ಫಸ್ಟಿಂದ ಜಯ ತೋ ಜಯ ತಲಾ ನಿನ್ನ ನಾಮವು ಶಾಂತಿಧಾಮ ಸತ್ಯದಾರಾಮ ಜಯ ತೋ ಜಯ ತಲಾ ಕನಸು ಮನಸ್ಸಿನ ಜೀವವನೇ ಅಂತರಂಗದ ಪ್ರಾಣವನೇ ಕನಸು ಮನಸ್ಸಿನ ಜೀವವನೇ ಅಂತರಂಗವ ಪ್ರಾಣವನೇ ಕರುಣಿಸಿ ಬಾರಯ್ಯ ದರ್ಶನ ಕೊಡಯ್ಯ ನೀವನ್ನ ಪಾಂಡುರಂಗ ಪಾಂಡುರಂಗಯ್ಯ ಜಯ ಊಟ ಮಾಡ. ಸರಿ ಆಯ್ತು. ಊಟ ಬೇಡ ಗೈಸ್, ಇವಾಗ ಮೂವಿ ನೋಡೋಣ. ನೋಡಿ ಗೈಸ್ ಹಿಂಗೆ ನಮ್ಮ ಅಜ್ಜಿ 20 ಸಲ ಇದೊಂದು ಬಾಗ್ಲು ಇಲ್ಲೊಂದು ಬಾಗ್ಲೈತೆ ತೆಕ್ಕೊಂಡು ಹೋಗುತ್ತೆ. ಇಲ್ಲೋಗಿ ಯಾರಾದರೂ ಸ್ವಿಗ್ಗಿ ಝೊಮ್ಯಾಟೊ ಅವ್ರು ಬಂದರೆ ಯಾರವನು ಎತ್ತವನು ಅಂತತ್ ನಮ್ಮ ಅಜ್ಜಿ. ಯಾರೂ ಬರೋಕ್ಕಿಲ್ಲ. ಏನು ಹೇಳೋಣ ನಾನು ಏನು ಹೇಳೋಣ ಗೈಸ್, ಯಾರೂ ಬರೋಂಗಿಲ್ಲ. ಅವನು ಯಾರು, ಅವನು ಯಾಕೆ ಬರ್ತಾ ಇದ್ದಾನೆ ಅಂತೆ, ಅವನು ಯಾಕೆ ಇಲ್ಲಿ ಗಾಡಿ ನಿಲ್ಲಿಸ್ಬೇಕು ಅಂತೆ. ಒಳ್ಳೆ ಕಾಮಿಡಿ ನಮ್ಮ ಅಜ್ಜಿದು. ನಮ್ಮ ಅಜ್ಜಿಯಿಂದನೇ ಅರ್ಧ ರೇಗ್ಸ್ತಾ ಇರ್ತೀವ ನಾವು. ವೇಟ್, ನನ್ನ ಕ್ಯಾಮ್ರಾ ನನಗೆ ಹೆಂಗೆ ಬರ್ತಿದೆ? ಓಕೆ ಇಲ್ಲಿಗೆ ಹಿಡಿಬೇಕಾಗಾದ್ರೆ ನಾನು ಓಕೆ ಹಿಂಗೆ ಹಿಡಿಬೇಕು ನನ್ನ ಕ್ಯಾಮ್ರಾ. ಗೊತ್ತಾಯ್ತು ಬ್ಯಾಕ್ ಕ್ಯಾಮ್ರಾ ಹೇಗೆ ಹಿಡಿಬೇಕು ಅಂತ. ನಮ್ಮ ಅಜ್ಜಿಗೆ ರೇಗ್ಸ್ಕೊಂತಾನೆ ಅರ್ಧ ನಮಗೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ಇವಾಗ ನಾನು ಝೀಬ್ರಾ ಮೂವಿ ನೋಡಬೇಕು. ಝೀಬ್ರಾ ಮೂವಿ ನೋಡ್ತೀನಿ ಈಗ ಗೈಸ್. ನಾನು ನನ್ನ ಬ್ಲಾಗ್ಸಲ್ಲಿ ಮಿಡಲ್ ಒಂದು ಕ್ಲಿಪ್ಸ್ ಹಾಕ್ತೀನಿ ಗೊತ್ತಾ, ಈ ಮೀಮ್ ಕೈಂಡ್ ಆಫ್ ಟೆಂಪ್ಲೇಟ್, ಆ ಥರ ಟೆಂಪ್ಲೇಟ್ ಹಾಕ್ತೀನಲ್ಲ, ಅದು ನನಗೆ ವೆಬ್ಸೈಟಲ್ಲಿ ಸುಮಾರು ಆ್ಯಪ್ಸಲ್ಲಿ ಸಿಗುತ್ತೆ. ನಾನು ವೆಬ್ಸೈಟ್ ರೆಫರ್ ಮಾಡಿದ್ದೆ, ಆ ವೆಬ್ಸೈಟಲ್ಲಿ ಸಿಕ್ಕಿತ್ತು. ಅದು ಎಲ್ಲ ಆಲ್ಮೋಸ್ಟ್ ನನಗೆ ಇಂಗ್ಲೀಷ್ ಇದು ಸಿಕ್ಕಿತ್ತು, ಮೀಮ್ ಸಿಕ್ಕಿತ್ತು. ನನಗೆ ಸ್ಪೆಸಿಫಿಕ್ಕಾಗಿ ಕನ್ನಡ ಮೀಮ್ಸೇ ಹುಡುಕ್ತಾ ಇದ್ದೀನಿ ನಾನು. ಅದು ಸುಮಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ನಾನು ಸರ್ಚ್ ಮಾಡಿ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೆ, ಅಲ್ಲಿ ನನಗೆ ಎಲ್ಲಿ ಸಿಗುತ್ತೆ ಅಂತ. ಸೊ ಹಂಗೆ ನೋಡ್ತಾ ಇರಬೇಕಾದ್ರೆ ಎಲ್ಲನೂ ಅಲ್ಲೇ ಡೌನ್ಲೋಡ್ ಮಾಡೋ ಆಪ್ಷನ್ಸ್ ಇತ್ತು. ಅದೆಲ್ಲಿ ಸಿಗುತ್ತೋ ಅಂತ ನಾನು ಸಖತ್ ಇದು ಮಾಡ್ತಾಯಿದ್ದೀನಿ. ನೋಡುವ, ಸಿಕ್ಕಿದ ತಕ್ಷಣ ಐಲ್ ಬಿ ಸೋ ಹ್ಯಾಪಿ. ಯಾಕಂದರೆ ಬೇರೆ ಲ್ಯಾಂಗ್ವೇಜ್ ಮೀಮ್ಗಿಂತ ನಮ್ಮ ಲ್ಯಾಂಗ್ವೇಜಲ್ಲಿ ನಾವೇ ಕೇಳಿಕೊಂಡು ಅದೊಂದು ಸ್ವಲ್ಪ ಇಮ್ಯಾಜಿನೇಷನ್ ಲೆವೆಲ್ ಇರುತ್ತೆ ಗೊತ್ತಾ. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮೀಮ್ ಕೇಳಿಕೊಂಡು ಅದೊಂದು ಸಿಂಕ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದೇ ಬೇರೆ ಮಜಾ, ಅದೇ ಒಂಥರ ಮಜಾ ಇರುತ್ತೆ. ಅದೊಂದು ಲ್ಯಾಂಗ್ವೇಜ್ ಮೀಮ್ ಇದ್ರ ಥರ ಬೇರೆ ಲ್ಯಾಂಗ್ವೇಜ್ ಅಷ್ಟು ಸಿಂಕ್ ಆಗಲ್ಲ. ಹಾಗಾಗಿ ಆ ಮೀಮ್ ಟೆಂಪ್ಲೇಟ್ನ ಹುಡುಕ್ತಾ ಇದ್ದೀನಿ ನಾನು. ಕನ್ನಡದೇ ಎಲ್ಲ ಮೀಮ್ ಟೆಂಪ್ಲೇಟ್ ಸಿಗುತ್ತೆ. ಇವಾಗ ಯಾವ ಥರ ಅಂದರೆ, ಅಬ್ಬಬ್ಬ ಲಾಟ್ರಿ ಚೆನ್ನಾಗಿದೆ ಅದಾದಮೇಲೆ ಅಷ್ಟೇ. ಈ ಥರ ಸುಮಾರು ಟೆಂಪ್ಲೇಟ್ಸ್ ಇದ್ದಾವೆ, ನಂಗೆ ಸಡನ್ನಾಗಿ ನೆನಪಾಗ್ತಾಯಿಲ್ಲ. ಈ ಥರ ಸುಮಾರು ಇದ್ದಾವೆ, ನೆನಪಾಗ್ತಿಲ್ಲ ನನಗೆ. ಈ ಟೆಂಪ್ಲೇಟ್ಸ್ ಹುಡುಕ್ತಾ ಇದ್ದೀನಿ, ನೋಡುವ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬೊಬ್ಬರು ಅಲ್ಲೇ ಯೂಟ್ಯೂಬಲ್ಲಿ ಆ್ಯಪ್ ಬರುತ್ತಲ್ಲ, ಅಲ್ಲೇ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಸ್ಪೆಸಿಫಿಕ್ ಗೂಗಲ್ ಡ್ರೈವಲ್ಲೇ ಹಾಕಿರ್ತಾರೆ ಇಷ್ಟು ಮೀಮ್ಸ್ ಕನ್ನಡ ಟೆಂಪ್ಲೇಟ್ಸ್ ಅಂತ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಒಟ್ಟು ನನಗೆ ಕನ್ನಡ ಮೀಮ್ಸ್ ಸಿಗಬೇಕು ಅಷ್ಟೇ.
ಗೈಸ್ ಇವಾಗೇನು ಗೊತ್ತಾ, ಇಲ್ಲೇ ಅಂಗಡಿಗೆ ಹೋಗ್ಬಿಟ್ಟು ಬರೋಣ, ಬೋಂಡ ತರಬೇಕಂತೆ, ಅದಾದಮೇಲೆ ಬಿಸ್ಕೆಟ್ಸು, ಅದಾದಮೇಲೆ ಎಣ್ಣೆ ತರಬೇಕಂತೆ. ಎಣ್ಣೆ ಅಂದರೆ ನೀವಾ ಎಣ್ಣೆ ಅಂತ ಅನ್ಕೋಬೇಡಿ ಆಯಿತಾ, ಅಡುಗೆ ಹಾಕೋ ಎಣ್ಣೆ, ಗೋಲ್ಡ್ ವಿನ್ನರ್ ಎಣ್ಣೆ, ಓಕೆನಾ. ತೊಗೊಂಡು ಸಕ್ಕರೆ ತೊಗೊಂಡು ಬರೋಣ. ಟೈಮ್ ಇವಾಗ ಬಂದ್ಬಿಟ್ಟು 6:30 ಇಷ್ಟೇ ನಂದು. ಎ ಡೇ ಇನ್ ಲೈಫ್ ಅಂತಾರಲ್ಲ, ಹಾಗಾಗಿ ಇದು ನಂದು ಲೈಫ್ ಅಷ್ಟೇ. ಸ್ವಲ್ಪ ದಿನ ಆಮೇಲೆ ನೋಡೋಣ ಹೇಗಾಗುತ್ತೆ ಅಂತ. ಗೈಸ್ ರೋಡಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಬ್ಲಾಗಿಂಗ್ ಮಾಡೋಕ್ಕಂತೂ ಹೆವಿ ರೋದನೆ ಅಂದ್ಕೊಳ್ಳಿ. ಯಾಕಂದರೆ ಇವಾಗ ಹಿಂಗೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ಆ ಕ್ಯಾಮ್ರಾ, ನಾನು ಹಿಂದೆಯಿಂದ ಯಾರಾದರೂ ಒಬ್ಬರು ನೋಡ್ತಾರೆ, ಮತ್ತೆ ಅವ್ರು ನಮ್ಮ ಮುಖ ನೋಡ್ಬೇಕಾದ್ರೆ ಆಗುತ್ತಲ್ಲ ಆಕ್ವರ್ಡು, ಆವಾಗ ಒಂಥರ. ಹಾಗಾಗಿ ಅವಾಗವಾಗ ಯಾರಾದರೂ ಹಿಂಗೆ ಪಾಸ್ ಆದಾಗ ಕ್ಯಾಮ್ರಾ ಇಳಿಸ್ಬಿಡ್ತೀನಿ ಕೆಳಗೆ ನಾನು ಬೇಗ. ಇವಾಗೂ ನೋಡ್ತಾ ಇದ್ದೀನಿ ಸುತ್ತಮುತ್ತ ಯಾರಾದರೂ ಬರ್ತಾರಾ ಅಂತ. 180 5 20 ರೂಪಾಯಿ 200 20 ರೂಪಾಯಿ ಬಜ್ಜಿ 20 ರೂಪಾಯಿ ಬಿಸ್ಕೆಟ್ ನೀ 10 ರೂಪಾಯಿ ತಗೊಂಡಳ. ಗೈಸ್ ಇವಳು ಹಾಕ್ಕೊಡ್ತಾಳೆ. ಗೈಸ್ ಊಟ ಆಯಿತು, ಇವಾಗ ವಾಕ್ ಮಾಡ್ತೀನಿ ಅಷ್ಟೇ. ನೋಡಿದ್ರಲ್ಲ, ವಾಕ್ ಮಾಡಿ ಆಯಿತು. ಇವಾಗ ಟೈಮ್ ಬಂದು 10 ಗಂಟೆ. ಇವಾಗ ಮಲಗೋ ಟೈಮು, ತಾಚಿ ಮಾಡೋ ಟೈಮು. ಪಾಚಿ ಮಾಡಿ ಬೆಳಗ್ಗೆ ಒಂದು 6 ಗಂಟೆಗೆ ಹೇಳ್ತೀನಿ. ದಿನ ಆ್ಯಕ್ಚುಲಿ 8 ಗಂಟೆಗೆ ಹೇಳ್ತಾ ಇದ್ದೆ, ಸ್ವಲ್ಪ ದಿನದಿಂದ ಇವತ್ತಿಂದ 6 ಗಂಟೆಗೆ ಹೇಳೋಣ ಅಂತ. ಆಮೇಲೆ ಏನಿಲ್ಲ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತು ತಾನೆ, ಲೈಕ್ ಮಾಡಿ, ಶೇರ್ ಮಾಡಿ. ಐ ಥಿಂಕ್ ಇದು ಪ್ರತಿ ಸಲ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ. ಸೊ ನಿಮ್ಗೆ ಇಷ್ಟ ಆದರೆ ನೀವೇ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಐ ಥಿಂಕ್ ನಾನು ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ. ಓಕೆ, ಏನಿಲ್ಲ, ಇಷ್ಟ ಆಗಿತ್ತು ನನ್ನ ಎ ಡೇ ಇನ್ ಅ ಲೈಫ್ ಬ್ಲಾಗ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.